ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಒಂದು ವರ್ಕಿಂಗ್ ಪ್ಲೇಸಿಗೆ ಬಂದಿದ್ದೀನಿ. ಇಲ್ಲೇನಪ್ಪ ವಿಷಯ ಅಂತಂದರೆ, ಬೋರ್ಡ್ ನೋಡ್ತಾ ಇರಬೇಕು, ಹತ್ತನ್ ಬ್ರೌನ್ಸ್. ಏನಪ್ಪ ಅಂದರೆ ಮಣ್ಣಿನ ಮಡಿಕೆ ಮಾಡೋವಂಥ ಜಾಗ. ಬೆಂಗಳೂರಂಥ ಏರಿಯಾದಲ್ಲೂ ಇದೆಯಾ ಅಂತ ನೀವು ಅನ್ನಿಸ್ಬೋದು. ಇದೆ. ಇದು ತುಂಬ ವರ್ಷದಿಂದ ಇಲ್ಲಿ ಮಾಡ್ಕೊಂಬಂದಿದ್ದಾರೆ. ನಾನು ತುಂಬ ಕಡೆ ವಿಚಾರಿಸ್ದೆ ಎಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತೇಳಿ. ಫೈನಲಿ ನಾನು ಈ ಒಂದು ಅಡ್ರೆಸ್ನ ಕಲೆಕ್ಟ್ ಮಾಡ್ಕೊಂಡು ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ಈ ಮಡಿಕೆಗಳು ಯಾವ ಥರ ರೆಡಿ ಆಗುತ್ತೆ, ಇದರಲ್ಲಿ ಎಷ್ಟು ವೆರೈಟೀಸ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಎಲ್ಲಿ ಸಿಗುತ್ತೆ, ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆಮೇಲೆ ಮಣ್ಣಿನ ಒಂದು ಏನು ಈ ಪ್ರಾಡಕ್ಟ್ಸ್ಗಳಿದ್ದಾವೆ ಅತಿ ಹೆಚ್ಚಿನದಾಗಿ ನೀವು ಮನೇಲಿ ಯೂಸ್ ಮಾಡ್ಕೊಂಡು ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಸರ್ ನಮಸ್ತೆ. ನಮಸ್ತೆ. ಭಾಳ ಖುಷಿ ಆಯಿತು ಸರ್. ಬೆಂಗಳೂರಂಥ ಏರಿಯಾದಲ್ಲಿ ಇನ್ನೂ ಈ ಮಣ್ಣಿನ ಸಂಸ್ಕೃತಿನ ಉಳಿಸ್ಕೊಂಬಂದಿದ್ದೀರಲ್ಲ, ಭಾಳ ಖುಷಿ ಆಯಿತು ನನಗೆ. ಈ ವಿಡಿಯೋ ಮಾಡಲಿಕ್ಕೆ ಇವತ್ತು ತುಂಬ ಖುಷಿ ಇದೆ. ಸರ್, ಫಸ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ ವೀಕ್ಷಕರೇ, ನಾನು ಶ್ರೀಕೃಷ್ಣ ಭಟ್ ಪೂಕಳ. ಮೂಲತಃ ಗಡಿನಾಡ ಕನ್ನಡಿಗ, ಮಂಗಳೂರು ಸಮೀಪದ ಕುಂಬಳೆ ಎಂಬ ಪ್ರದೇಶದವನು. ಅಂದರೆ ಈ ಬೇಸಿಕ್ ಎಜುಕೇಷನ್ ಅಂದರೆ 10ನೇ ತರಗತಿ ತನಕ ಊರಲ್ಲಿ ಓದಿ ಆಮೇಲೆ ಬೆಂಗಳೂರಿಗೆ ಬಂದವನು ಓದುವುದಕ್ಕೋಸ್ಕರ. ಹಾಗೆ ನನ್ನ ಗ್ರ್ಯಾಜುಯೇಷನ್ ಆಗಿ ಮಾಸ್ಟರ್ಸ್ ಆಗಿ ಮತ್ತು ಸಿರಾಮಿಕ್ಸಲ್ಲಿ ನಾನು ಹೈಯರ್ ಸ್ಟಡೀಸ್ ಮಾಡಿ ಈ ಕ್ಷೇತ್ರಕ್ಕೆ ಬಂದವನು. ಸರ್, ಎಷ್ಟು ವರ್ಷದಿಂದ ಈ ಒಂದು ಮಣ್ಣಿನ ಮಡಿಕೆಗಳನ್ನು ಮಾಡೋದರಲ್ಲಿ ನಿರತರಾಗಿದ್ದಾರೆ ಸರ್? 1997-98ರಿಂದ, ಅಂದರೆ ಹೆಚ್ಚು ಕಮ್ಮಿ 25 ವರ್ಷದ ಮೇಲಾಯ್ತು ಇವಾಗ. ಈಗಿನ ಕಾಲದಲ್ಲೂ ಮಣ್ಣಿನ ಕುಡಿಕೆ ಯೂಸ್ ಮಾಡ್ತಿದ್ದಾರೆ ಸರ್ ಜನ? ತುಂಬ ಜನ ಮಾಡ್ತಿದ್ದಾರೆ ಸರ್. ಓಕೆ, ಅಂದರೆ ಭಾಳ ಜನ ಗೊತ್ತಿರಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚೆಗೆ ತುಂಬ ಬೆಳವಣಿಗೆ ಆಗಿದೆ. ಒಂದು ಕಾಲದಲ್ಲಿ ತುಂಬ ಹಿಂದೆ ಇತ್ತು, ಯಾರು ಬಳಸ್ತಾ ಇರಲಿಲ್ಲ. ಅಂದರೆ ಮೊದಲು ನಮ್ಮ ಪೂರ್ವಿಕರು ಬಳಸ್ತಾ ಇದ್ರು, ಕ್ರಮೇಣ ಅದು ಅಂದರೆ ಸಮಾಜದಲ್ಲಿ ಅದರ ಬಳಕೆ ಕಮ್ಮಿ ಆಯಿತು. ಈಗ ಮತ್ತೆ ಪುನಃ ಮೇಲೆ ಬರ್ತಿದೆ. ಅಂದರೆ ನಾನು ಪ್ರಾರಂಭ ಮಾಡಿದಾಗ ಇದು ತೀರಾ ಕಡಿಮೆ ಇತ್ತು, ಅಷ್ಟೇ ಬೇಡಿಕೆ ಇರಲಿಲ್ಲ, ತುಂಬ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಆದರೆ ಇತ್ತೀಚೆಗೆ ಅಂತೂ ಕೊರೋನಾ ಆದ್ಮೇಲಂತೂ ತುಂಬ ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿದೆ, ಆರೋಗ್ಯಕರ ಬದುಕು ಬೇಕು ಹೇಳುವಂಥ ಹಂಬಲ ಹೆಚ್ಚಾಗಿದೆ. ಅದರಿಂದಾಗಿ ಈ ಮಣ್ಣಿನ ಅಡಿಗೆ ಮಾಡುವಂಥ ಪಾತ್ರಗಳಿಗೂ ಕೂಡ ಬೇಡಿಕೆ ಕೂಡ ಹೆಚ್ಚಾಗಿದೆ. ಈಗ ಚೆನ್ನಾಗಿ ಹೋಗ್ತಾ ಇದೆ ಸರ್? ಹಂಗಾದ್ರೆ ಪರವಾಗಿಲ್ಲ, ಚೆನ್ನಾಗಿದೆ ಸರ್. ನೋಡಿ, ಮೂಲಭೂತವಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ, ಭಾರತದ ಎಲ್ಲ ಮೂಲೆಯಲ್ಲಿಯೂ ಕೂಡ, ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಮಣ್ಣಿನ ಮಡಿಕೆ ಸಿಗ್ತದೆ. ಅದು ಸಿಗದೇ ಇರುವಂಥ ಐಟಮ್ ಅಲ್ಲ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಸುಮಾರು ಒಂದು 20-30 ವರ್ಷದಿಂದ ಈಚೆ ಕುಂಬಾರರ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆಂದರೆ ಆ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಯನ್ನು ಮಾಡುವಂತಹ ಜನಗಳು ಹೆಚ್ಚಾಗಿದ್ದಾರೆ. ಅಂದರೆ ಮೂಲತಃ ಈ ಕುಂಬಾರಿಕೆ ಅನ್ನೋ ಕಸುಬು ಒಂದು ಜಾತಿ ಪದ್ಧತಿಯಲ್ಲಿ, ಅಂದರೆ ಒಂದು ಈ ಕಸುಬಿಗೆ ಹೊಂದಿದಂತೆ ಈ ಕುಂಬಾರರು ಮಾತ್ರ ಮಾಡ್ತಾ ಇದ್ರು. ಅದುವೇ ಮುಂದುವರಿತಾ ಬಂದು ಒಂದು ಹಂತದಲ್ಲಿ ಏನಾಯಿತು ಅಂತಂದರೆ, ಕುಂಬಾರಿಕೆಗೆ ಅಷ್ಟು ಬೇಡಿಕೆ ಇಲ್ಲ. ಸೊ ಕೆಲಸ ಮಾಡೋನ ಏನು ಪರಿಶ್ರಮ ಇದೆ ಅದಕ್ಕೆ ಸರಿಯಾದಂತಹ ಮೌಲ್ಯ ಅವನಿಗೆ ಸಿಗ್ತಾ ಇಲ್ಲ ಹೇಳುವ ಉದ್ದೇಶದಿಂದ ತುಂಬ ಜನ ಏನು ಕುಂಬಾರಿಕೆ ಕಸುಬು ಗೊತ್ತಿದ್ದವರು ಕೂಡ ಕುಂಬಾರಿಕೆಯನ್ನು ಮುಂದುವರಿಸಲಿಲ್ಲ. ಸೊ ಇದರಿಂದಾಗಿ ಈಗ ನಿಮ್ಗೆ ಯಾವುದೇ ಹಳ್ಳಿ ತಗೊಳ್ಳಿ, ಭಾರತದ ಯಾವುದೇ ಹಳ್ಳಿ ತಗೊಳ್ಳಿ, ಕುಂಬಾರರು ಹೇಳುವಂಥದ್ದು ಇದ್ದೇ ಇದ್ರು. ಆ ಫ್ಯಾಮಿಲಿ ಇವತ್ತಿಗೂ ಇದೆ. ಆದರೆ ದುರದೃಷ್ಟವಶಾತು ತುಂಬ ಜನ ಆ ಕಸುಬನ್ನು ಬಿಟ್ಟು ಬೇರೆ ಕಸುಬನ್ನು ನೆಂಚಿಕೊಂಡಿದ್ದಾರೆ. ಓಕೆ, ಅದು ಏನಾಗಿದೆ ಅಂತ ಕೇಳಿದ್ರೆ, ಅದರಲ್ಲಿ ಅವರಿಗೆ ಆದಾಯ ಇರ್ತಿರ್ಲಿಲ್ಲ. ಈಗ ಕನಿಷ್ಠ ಒಬ್ಬ ವ್ಯಕ್ತಿ ಕೆಲಸ ಮಾಡಿದ್ರೆ ಇವತ್ತಿನ ಲೆಕ್ಕದಲ್ಲಿ 1,000 ರೂಪಾಯಿ ಕನಿಷ್ಠ ಆದ್ರೂ ಅವ್ನು ದುಡಿಬೇಕು, ಅವನ ಫ್ಯಾಮಿಲಿನ ಅವ್ನು ಸಾಕಬೇಕು ಅಂತ ಆದ್ರೆ ಅಷ್ಟು ಆದಾಯ ಅವನಿಗೆ ಕುಂಬಾರಿಕೆಯಲ್ಲಿ ಆಗ್ತಾ ಇರಲಿಲ್ಲ. ಒಂದು
ಪರಿಶ್ರಮ ಕೂಡ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಇದೇನು ಅನ್ಸರ್ಟನಿಟಿ ಹೇಳ್ತೇವಲ್ವಾ, ಈಗ ಮಾಡಿದ ಎಲ್ಲ ಪಾತ್ರೆಗಳು ಕೂಡ ಅದು ಬೆಂದು ಸರಿಯಾಗಿ ಸಿಗ್ತದೆ ಹೇಳುವಂತ ಧೈರ್ಯ ಇಲ್ಲ. ಯಾಕಂದ್ರೆ ಅದು ಈಗ ಬೇಯಿಸುವಾಗ ಒಡೆದು ಹೋಗ್ತದೆ, ಹ್ಯಾಂಡಲ್ ಮಾಡೋಕೆ ಒಡೆದು ಹೋಗ್ತದೆ, ಅದಕ್ಕೆ ಸರಿಯಾದಂತಹ ಮೌಲ್ಯ ಸಿಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ತುಂಬಾ ಶ್ರಮ. ಯಾಕೆಂದ್ರೆ ಮಣ್ಣು ತಂದು ಅದನ್ನು ಹದ ಮಾಡಿ ಮಾಡುವಂಥದ್ದು ಈ ತುಂಬ ಏನು ಹೇಳ್ತೇವೆ, ಇದು ದೈಹಿಕವಾಗಿ ತುಂಬ ಪರಿಶ್ರಮದ ಕೆಲಸ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಕೇಳಿದ್ರೆ, ಈ ಪರಿಶ್ರಮ ಪಟ್ಟು ಕೆಲಸ ಮಾಡುವಂತಹ ಯುವಕರ ಸಂಖ್ಯೆ ಕಡಿಮೆ ಆಗಿದೆ. ಅಂದ್ರೆ ಎಲ್ರಿಗೂ ಒಂಥರ ಈಸಿ ಮನಿ. ಸೊ ಇದರಿಂದಾಗಿ ಈ ಇಷ್ಟು ವರ್ಷಗಳಿಂದ ಈಚೆ ಅದು ಕಡಿಮೆ ಆಗ್ತಾ ಕ್ರಮೇಣ ಹಳ್ಳಿಗಳಲ್ಲಿ ಮಣ್ಣಿನ ಪಾತ್ರೆಗಳು ಸಿಗುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಅದರಿಂದಾಗಿ ಅದರ ಹೊರತಾಗಿ ನೋಡಿದ್ರೆ ಭಾರತದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಒಳ್ಳೆ ಅಂದ್ರೆ ಕೈ ಕೆಲಸ ಗೊತ್ತಿರುವಂತಹ ಕುಂಬಾರರು ಇವತ್ತಿಗೂ ಇದ್ದಾರೆ, ಮೊದಲು ಇದ್ರು. ಆದ್ರೆ ಕೆಲಸ ಮಾಡೋರು ಮಾತ್ರ ಕಡಿಮೆ ಇದ್ದಾರೆ. ಇನ್ನೊಂದು ನಮ್ಮ ಜನದ್ದು ತಪ್ಪಿದೆ ಸರ್. ಇವಾಗ ನಮ್ಮ ಜನ ಯಾವ್ದೋ ಒಂದು ಕೆಲ್ಸಕ್ಕೆ ಬರ್ದಿ ಪ್ರಾಡಕ್ಟ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಹಾಕ್ತಾರೆ. ನಮ್ಮ ಏನೋ ತಲಾಂತರದಿಂದ ಬಂದಿರತಕ್ಕಂಥ ಈ ಮಣ್ಣಿನ ಕುಡಿಕೆಗಾಗಿರ್ಬೋದು, ಇಂಥ ಪ್ರಾಡಕ್ಟ್ಗಳಿಗೆ ಬಾರ್ಗೇನಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಬಾರ್ಗೇನಿಂಗ್ ಮಾಡಿದಾಗ ಏನಾಗುತ್ತೆ, ಪಾಪ ಅವ್ನು ಅಷ್ಟು ಕಷ್ಟಪಟ್ಟು ಮಾಡಿರ್ತಾನೆ, ಅವ್ನಿಗೆ ದುಡ್ಡು ಎಲ್ಲಿಂದ ಬರಬೇಕು, ಅವ್ನಿಗೆ ಉಳಿಬೇಕಲ್ಲ 4 ಕಾಸು. ಅವಾಗ ಏನು ಮಾಡ್ತಾರೆ, ಈ ಥರ ಬಿಡಪ್ಪ ಇದ್ರಲ್ಲಿ ನಮ್ಗೆ ಉಳಿಯೋದಷ್ಟೇ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ. ನಮ್ಮ ಜನದ್ದು ತಪ್ಪಿದೆ. ಅದು ಹೌದು. ಅದ್ರ ಜೊತೆಗೆ ಏನಾಗುತ್ತೆ, ಈ ತರ ಬಾರ್ಗೇನಿಂಗ್ ಬಂದಾಗ ಅವನು ತನಗೆ ವ್ಯಾಪಾರ ಆಗೋದಕ್ಕೋಸ್ಕರ ಕಡಿಮೆ ರೇಟಿಗೆ ಕೊಡೋಕೆ ಪ್ರಯತ್ನ ಪಡ್ತಾನೆ. ಹೀಗೆ ಆಗ್ತಾ ಏನಾಗುತ್ತೆ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋಕೆ ಶುರು ಮಾಡ್ತಾನೆ. ಈಗ ಒಂದು 1000 ರೂಪಾಯಿ ಒಂದು ವಸ್ತುವನ್ನ ಅವನೊಂದು 900-800 ರೂಪಾಯಿಗೆ ಕೊಡಬೇಕು ಅಂತ ಅವನು ನಿಶ್ಚಯ ಮಾಡಿದ್ರೆ ಹೇಗೆ ಕೊಡೋಕ್ಕಾಗತ್ತೆ? ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಯೇ ಕೊಡಬೇಕು. ಸೊ ಇದ್ರ ಸಲುವಾಗಿ ಏನಾಗುತ್ತೆ, ಕ್ವಾಲಿಟಿಯು ಕೂಡ ಡೌನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಈ ತರದ ಒಂದು ಅಂದ್ರೆ ಇದು ಏನ್ ಹೇಳ್ತೇವೆ, ಬ್ಯಾಲೆನ್ಸ್ ಬಂದಿಲ್ಲ, ಅದು ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಹಾಗೆ ಮತ್ತೆ ಇನ್ನೊಂದು, ಈ ಬಾಕಿ ಎಲ್ಲ ವಿಚಾರಗಳು ಕೂಡ ಇವತ್ತು ಏನು ಹೇಳ್ತೇವೆ, ಒಂದು ಕುಟುಂಬ ಕಸುಬಾಗದೆ ಅಥವಾ ಒಂದು ಕುಲ ಕಸುಬಾಗದೆ ಅದುವೇ ಒಂದು ಉದ್ಯಮ ಆಗಿದೆ. ಕುಂಬಾರಿಕೆ ಒಂದು ಉದ್ಯಮ ಇವಾಗ ಆಗ್ತಾ ಇದೆ. ಮೊದಲು ಈಗ 20 ವರ್ಷದ ಹಿಂದೆ ಯಾರು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಅವರಿಷ್ಟು ಜನ ಮಾತ್ರ ಮಾಡ್ತಾ ಇದ್ರು. ಸೊ ಅದರಲ್ಲಿ ಅವರಿಗೆ ಈಗ ಇನ್ನೊಬ್ಬರಿಗೆ ಯಾರಿಗೂ ಲೇಬರ್ ಚಾರ್ಜ್ ಕೊಡೋದಾಗ್ಲಿ ಮತ್ತೊಂದು ಇದಾಗ್ಲಿ ಯಾವುದೇ ಖರ್ಚುಗಳು ಕಡಿಮೆ ಇತ್ತು. ಯಾವುದೋ ಒಂದು ಮರದ ಕೆಳಗೆ ಮನೆ ಪಕ್ಕದಲ್ಲೋ ಕೂತು ಮಾಡ್ತಾ ಇದ್ರು. ಅದು ಹಾಗೆ ಬೆಳೀತಾ ಬಂತಷ್ಟೇ ಹೊರತು ಅದೊಂದು ಇಂಡಸ್ಟ್ರಿ ಆಗಿ ಅಥವಾ ಅದೊಂದು ಉದ್ಯಮ ಅಂತ ಹೇಳಿ ಯಾರೂ ಕನ್ಸಿಡರ್ ಮಾಡಿರಲಿಲ್ಲ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಬರ್ತಾ ಇದೆ. ಇದು ಉತ್ತರ ಭಾರತದಲ್ಲಿ ಜಾಸ್ತಿ ಬಂದಿದೆ, ದಕ್ಷಿಣ ಭಾರತದಲ್ಲಿ ಈಗ ಇತ್ತೀಚೆಗೆ ಆಗ್ತಾ ಇದ್ದಾವೆ. ಅಂತೂ ನಮ್ಮ ಈ ಕಡೆಗಲ್ಲಂತೂ ಇದೀಗ ಸ್ವಲ್ಪ ಹೊಸದು ಅಂತಲೇ ಹೇಳ್ಬೋದು. ಆದರೆ ಇದರೆಲ್ಲರ ಮೂಲ ಉದ್ದೇಶ ಏನು ಕೇಳಿದ್ರೆ, ಆರೋಗ್ಯಕರವಾದ ಬದುಕಿಗೋಸ್ಕರ ಮಣ್ಣಿನ ಮಡಿಕೆ ಒಳ್ಳೆ ಕ್ವಾಲಿಟಿ ಅದನ್ನು ಅಂದ್ರೆ ಉತ್ತಮ ಗುಣಮಟ್ಟದನ್ನು ನಾವು ಮಾಡಬೇಕು ಹೇಳೋ ಉದ್ದೇಶದಿಂದ ಈ ಅರ್ಧನ್ ಬ್ರೌನ್ಸ್ ಹೇಳುವಂತಹ ನಮ್ಮ ಸಂಸ್ಥೆ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ನೀವು ಎಲ್ಲೆಲ್ಲೆಲ್ಲ ಸಪ್ಲೈ ಕೊಡ್ತಾ ಇದ್ದೀರಾ ಸರ್? ಈಗ ನಾವು ಎಲ್ಲಿಗೆ ಬೇಕಿದ್ರು ಸಪ್ಲೈ ಕೊಡ್ತೀವಿ ಸರ್. ಅಂದರೆ ಇವಾಗ ಎಕ್ಸಾಂಪಲ್ ಇವಾಗ ನಮ್ಮ ಚಿತ್ರದುರ್ಗ ಅನ್ಕೊಳ್ಳಿ, ಚಿತ್ರದುರ್ಗಕ್ಕೆ ನನಗೆ ಇವಾಗ ಐಟಮ್ ಬೇಕು, ಯಾವುದೋ ಒಂದು 4 ಐಟಮ್ ಬೇಕಾಗುತ್ತೆ, 4 ಐಟಮ್ ಕಳಿಸ್ಕೊಡಕ್ಕಾಗುತ್ತೆ? ಖಂಡಿತ ಕಳಿಸ್ಕೊ. ಹೆಂಗೆ, ಯಾವ ಥರ ಕಳಿಸ್ಕೊಡ್ತೀರಾ? ನಾವು ಸಾಮಾನ್ಯ ಏನು ಹೇಳ್ತೇವೆ ಅಂತಂದ್ರೆ, ಆದಷ್ಟು ಬೆಂಗಳೂರಿಗೆ ಬರೋರು ಇದ್ದೇ ಇರ್ತಾರೆ, ಬಂದಾಗ ನೀವು ತಗೊಂಡು ಹೋಗಿ ಅಂತ ಹೇಳ್ತೇವೆ. ಇಲ್ಲ ಬರುವುದಕ್ಕೆ ಅನಾನುಕೂಲತೆ ಇದೆ, ಬರೋಕೆ ಆಗುದಿಲ್ಲ ಅಂತ ಅನಿವಾರ್ಯತೆ ಇದ್ದಲ್ಲಿ ನಾವು ಅದನ್ನ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕೊರಿಯರ್ ಅಲ್ಲಿ ಕಳಿಸ್ಕೊಡ್ತೇವೆ, ವ್ಯವಸ್ಥೆ ಮಾಡ್ತೇವೆ. ಆದರೆ ಕೊರಿಯರ್ ಚಾರ್ಜು ಇತ್ಯಾದಿಗಳು ಸ್ವಲ್ಪ ಹೆಚ್ಚಾಗುತ್ತೆ. ಅಂದ್ರೆ ನಮ್ಮ ಪಾತ್ರೆಗೆ ಏನು ನಿಮಗೆ ಮೊತ್ತ ಇರುತ್ತೆ ಅದಲ್ಲದೆ ನಿಮಗೆ ಕೊರಿಯರ್ ಚಾರ್ಜ್ ಸ್ವಲ್ಪ ಎಕ್ಸ್ಟ್ರಾ ಬೀಳುತ್ತೆ. ಇರ್ಲಿ ಬಿಡಿ ಸರ್. ಏನಂತಂದರೆ ಜನಕ್ಕೆ ಇವತ್ತು ಆರೋಗ್ಯದ ಮೇಲೆ ತುಂಬ ಕಾಳಜಿ ಬಂದಿದೆ. ಇವಾಗ ನೋಡ್ರಿ, ನಾನ್ ಸ್ಟಿಕ್ಕು ಅವೆಲ್ಲ ಯೂಸ್ ಮಾಡ್ತಾ ಇದ್ರಾ, ಇವತ್ತು ಅದನ್ನೆಲ್ಲ ತೆಗೆದು ಮೂಲೆಗೆ ಬಿಸಾಕ್ತಾ ಇದ್ದಾರೆ ಜನ. ಏನಕ್ಕೆ ಅಂದರೆ ಅದರಿಂದ ಎಷ್ಟು ಎಫೆಕ್ಟ್ ಇದೆ ಅನ್ನೋದು ಇವಾಗ ಎಲ್ಲರಿಗೂ ಅವೇರ್ನೆಸ್ ಗೊತ್ತಿರೋ ವಿಚಾರನೇ. ಇವಾಗೆಲ್ಲ ನನಗೆ ತಿಳೋ ಮಟ್ಟಿಗೆ ಮಣ್ಣಿಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಬಂದಿದೆ. ಬಟ್ ಅದು ಎಲ್ಲಿ ಸಿಗುತ್ತೆ ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಆ ಉದ್ದೇಶದಿಂದಲೇ ನಾನು ನಿಮ್ಮ ಅಡ್ರೆಸ್ನ ಕಲೆಕ್ಟ್ ಮಾಡಿಕೊಂಡು ನಾನು ಇದನ್ನು ಒಂದು ವಿಡಿಯೋ ಮಾಡಬೇಕು, ಜನಕ್ಕೆ ಅಟ್ಲೀಸ್ಟ್ ನಿಮ್ಮ ಒಂದು ಸಂಪರ್ಕನ ಬೆಳೆಸಬೇಕು. ಯಾರೇ ಬಂದ್ರೂ ಸ್ವಲ್ಪ ನೋಡಿ ರೀಸನಬಲಾಗಿ ನಾನು ಹಿಂಗೆ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ
ಪ್ರತಿ ತಾಲೂಕು ಅಥವಾ ಪ್ರತಿ ಡಿಸ್ಟಿಕಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟರ್ ತರ ಮಾಡಿ ಏನಾದರೂ ಸಪ್ಲೈ ಕೊಡೋ ಒಂದು ಪ್ಲಾನ್ ಮಾಡ್ಬಿಟ್ರಿ. ಮಾಡ್ಬೋದು, ಯಾರಾದರೂ ಆಸಕ್ತರಿದ್ರೆ ಖಂಡಿತವಾಗ್ಲೂ ನಾವು ಮಾಡ್ಬೋದು. ಅಂದ್ರೆ ಅವರ ಡಿಸ್ಟ್ರಿಕ್ಟಿಗೆ ಎಷ್ಟು ಬೇಕು ಅಂದ್ರೆ ಅವರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಆದ್ರೆ ಅವ್ರಿಗೊಂದು ಪರ್ಸೆಂಟೇಜ್ ಕೊಟ್ಟು, ನಾನು ಹೇಳಿದ್ನಲ್ಲ ಇದೊಂದು ಉದ್ಯಮವಾಗಿ ಆಗಬೇಕು ಅಂತ ಆದ್ರೆ ಈ ತರ ಪ್ರಚಾರಕ್ಕೆ ಬರಬೇಕಿದು. ಹಾಗಿದ್ರೆ ಮಾತ್ರ ಅದು ಉದ್ಯಮ ಅವಕಾಶ ಇದೆ. ಯಾರಾದ್ರೂ ಬಂದು ಇಂಟ್ರೆಸ್ಟ್ ಇರೋರು ನನಗೆ ಒಂದು ಸ್ವಲ್ಪ ಪ್ರಾಡಕ್ಟ್ ಕೊಡ್ರಿ ಅಂತಂದ್ರೆ ಅವ್ರಿಗೊಂದು ಬಲ್ಕ್ ರೇಟಲ್ಲಿ ವರ್ಕ್ ಮಾಡಿಕೊಡ್ತೀರಾ? ಹೌದು. ಅಂದ್ರೆ ಇದೇನಾಗಿದೆ ಅಂದ್ರೆ ಈಗ ನೋಡಿ, ನಮ್ಮ ಮಾರಾಟದ ವಿಚಾರದಲ್ಲಿ ನಮಗೆ 3-4 ಪ್ಲಾಟ್ಫಾರ್ಮ್ಗಳಿದ್ದಾವೆ. ಒಂದು ನಮ್ಮದೇ ಆದಂಥ ಇ-ಕಾಮರ್ಸ್ ವೆಬ್ಸೈಟ್ ಇದೆ. ಒಂದು ಇನ್ನೊಂದು ಕೆಲವು ಮೇಳಗಳಿಗೆ ಸೆಲೆಕ್ಟೆಡ್, ಎಲ್ಲದಕ್ಕೂ ಅಂತಲ್ಲ, ಅಂದ್ರೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತಹ ಮೇಳಗಳಿರ್ತಾವಲ್ವಾ, ಈಗ ಆರ್ಗ್ಯಾನಿಕ್ ಇರ್ಬೋದು, ಮಿಲೆಟ್ ರಿಲೇಟೆಡ್ ಇರ್ಬೋದು, ಆರೋಗ್ಯದ ವಿಚಾರದಲ್ಲಿ ಇರ್ಬೋದು, ಈ ತರ ಮೇಳಗಳಲ್ಲಿ ನಾವು ಭಾಗವಹಿಸ್ತೇವೆ. ಈ ತರ ಭಾಗವಹಿಸಿದಾಗ ಅಲ್ಲೂ ಸೇಲ್ ಮಾಡ್ತೇವೆ, ಅಂದ್ರೆ ಅಲ್ಲೂ ಕೌಂಟರ್ ಸೇಲ್ ಮಾಡ್ತೇವೆ. ಮೂರನೇದು, ಇಲ್ಲಿಗೆ ಯಾರು ಬಂದ್ರು, ಈಗ ನಮ್ದು ಏನು ಈ ಸಣ್ಣ ಒಂದು ಫ್ಯಾಕ್ಟ್ರಿ ಟೈಪ್ ಅಲ್ಲಿ ಇದೆ ನೋಡಿ, ಇಲ್ಲಿಗೆ ಬಂದು ಕೂಡ ಜನ ತಗೊಂಡು ಹೋಗ್ತಾರೆ. ಅದು ಅಲ್ಲದೆ ಈ ಕೆಲವು ನೀವು ಹೇಳಿದಾಗ ಡಿಸ್ಟ್ರಿಬ್ಯೂಟರ್ ಲೆವೆಲಲ್ಲಿ ಕೆಲವು ಅಂಗಡಿಯವರು, ಈಗ ಆರ್ಗ್ಯಾನಿಕ್ ಬೇಸ್ಡ್ ಅಂಗಡಿಯವರು, ಉದಾಹರಣೆಗೆ ಆರ್ಗ್ಯಾನಿಕ್ ಮಂಡ್ಯ ಅಂತ ಇದೆ, ಅವ್ರದ್ದೊಂದು 7-8 ಔಟ್ಲೆಟ್ ಇದೆ, ಬೆಂಗಳೂರು, ಮದ್ದೂರು, ಈ ಕಡೆ ಎಲ್ಲ ಇದೆ. ಅವರಿಗೆ ನಾವು ರೆಗ್ಯುಲರ್ 3-4 ವರ್ಷದಿಂದ ನಾವೇ ಸಪ್ಲೈ ಮಾಡ್ತೇವೆ. ಆಮೇಲೆ ಗೋ ನೇಟಿವ್ ಅಂತಿದೆ. ಅದಲ್ಲದೆ ಮಂಗಳೂರು ಸುರತ್ಕಲಲ್ಲಿ ದಿ ಕಲರ್ ಹೌಸ್ ಅಂತ ಒಂದು ಅಂಗಡಿ ಇದೆ. ಸೊ ಅವ್ರು ರೆಗ್ಯುಲರ್ ಆಗಿ ನಮ್ಮ ಕೈಲಿ ತಗೊಳ್ತಾರೆ. ಆಮೇಲೆ ಬಟ್ ಅಂಡ್ ಬಟ್ ಚಾನಲ್ನವರು ಅವರೊಂದು ಸಣ್ಣ ಶಾಪ್ ಮಾಡಿದ್ದಾರೆ. ಸೊ ಅವರ ಶಾಪಿಗೂ ಸಪ್ಲೈ ಮಾಡ್ತೇವೆ. ಹೀಗೆ ಕೇಳಿದವರಿಗೆಲ್ಲರಿಗೂ ನಾವು ಕೊಡ್ತೇವೆ, ಕೊಡೋದಿಲ್ಲ ಅಂತ ಏನಿಲ್ಲ, ಖಂಡಿತ ಕೊಡ್ತೇವೆ. ಅವರಲ್ಲಿ ಡಿಸ್ಟ್ರಿಬ್ಯೂಷನ್ ತರ ಮಾಡ್ಕೊಬಹುದು. ಹೌದು. ಅಂದ್ರೆ ನಾವೇನ್ ಮಾಡಿದ್ದೇವೆ, ಈಗ ನೋಡಿ, ಈಗ ನಾವು ಆನ್ಲೈನ್ ಸ್ಟೋರ್ ನಮ್ದಿದ್ದಾಗ ಈ ಪ್ರತಿಯೊಂದು ಮಾಡೆಲ್ಗಳನ್ನ, ಈಗ ಹೊಸ ಡಿಸೈನ್ ಬಂದಾಗ ಅದಕ್ಕೊಂದು ಪರ್ಟಿಕ್ಯುಲರ್ ಮಾಡೆಲ್ ಅಂತ ಹೆಸರು ಕೊಡ್ತೇವೆ, ಅದಕ್ಕೊಂದು MRP ಫಿಕ್ಸ್ ಮಾಡಿರ್ತೇವೆ. ಅಂದ್ರೆ ಇದರಲ್ಲಿ ಚರ್ಚೆಗೋ ಮತ್ತೊಂದಕ್ಕೆ ಅವಕಾಶ ಇರೋದಿಲ್ಲ. ಅಂದ್ರೆ ನಾವು ಅದಕ್ಕೊಂದು ಫಿಕ್ಸೆಡ್ ಪ್ರೈಸ್ ಇಟ್ಟಿರ್ತೇವೆ. ಸೊ ಆ ಪ್ರೈಸು ಆನ್ಲೈನ್ ಅಲ್ಲಿ ಇರುತ್ತೆ. ಸೊ ಅದರಿಂದ ಈಗ ಡಿಸ್ಟ್ರಿಬ್ಯೂಟರ್ಗೆ ಅವರಿಗೂ ಲಾಭ ಉಳಿಬೇಕಲ್ವಾ, ಅವ್ರಿಗೊಂದಿಷ್ಟು ಪರ್ಸೆಂಟೇಜ್ ಅದರಲ್ಲೂ ಕೊಡ್ತಾರೆ. ನೀವು ಆನ್ಲೈನ್ ಕಳಿಸೋ ಬದಲು ಅಲ್ಲೇ ಅವ್ರಿಗೆ ಕೊಡ್ತೀರಾ, ಅಲ್ಲೇ ಅವರು ಪರ್ಚೇಸ್ ಮಾಡಬಹುದು. ಹೌದು. ಹೇಗೆ ಒಂದು ಈಗ ಯಾವುದೇ ಒಂದು ಕಂಪನಿ ಇರ್ಬೋದು, ಈಗ ಬ್ರಾಂಡೆಡ್ ಕಂಪನಿ ಹೇಗೆ ಮಾಡುತ್ತೆ ಅದೇ ರೀತಿ ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಈ ಚರ್ಚೆಗೆ ಅವಕಾಶ ಇರೋದಿಲ್ಲ. ಖಂಡಿತ. ಆಲ್ ದ ಬೆಸ್ಟ್ ಸರ್. ಎಲ್ಲ ಕಡೆ ಈ ಥರ ಒಂದು ಪ್ರಾಡಕ್ಟ್ಗಳು ಸಿಗಲಿ, ಎಲ್ಲರೂ ಆರೋಗ್ಯವಾಗಿರಲಿ ಅಂತೇಳಿ ನಾವು ಈ ಸಂಬಂಧದಲ್ಲಿ ಕೇಳ್ಕೊತೀವಿ. ಆಮೇಲೆ ಇವಾಗ ಆನ್ಲೈನಲ್ಲಿ ನಿಮ್ಮ ಪ್ರಾಡಕ್ಟು ಸಿಗಬೇಕು ಅಂತಂದರೆ ನಾವು ಏನು ಮಾಡಬೇಕು? earthenbronze.com ಹೇಳುವಂಥದ್ದು ನಮ್ಮ ವೆಬ್ಸೈಟ್. ಆ ವೆಬ್ಸೈಟ್ ಮೂಲಕನೂ ನೀವು ಆರ್ಡರ್ ಮಾಡ್ಬೋದು. ಅಥವಾ ವೆಬ್ಸೈಟಲ್ಲಿ ನೋಡಿ ನಿಮಗೆ ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಗೊತ್ತಾಗಲ್ಲ ಅಂತಾದರೆ ನಮ್ಮ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ನೀವು ಡೀಟೇಲ್ ಹಾಕಿದ್ರೆ ಸೊ ನಾವು ಅದಕ್ಕೆ ಹೇಗಾಗುತ್ತೆ, ಎಷ್ಟು ಖರ್ಚು ತಗಲುತ್ತೆ, ರೇಟ್ ಗೊತ್ತಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟಾಗುತ್ತೆ ಹೇಳೋದನ್ನು ಟೋಟಲ್ ನಿಮ್ಮ ಜೊತೆ ಚಾಟ್ ಮಾಡ್ಬೋದು. ಇ-ಕಾಮರ್ಸ್ ವೆಬ್ಸೈಟಲ್ಲೂ ನೀವು ಕ್ಯಾಲ್ಕುಲೇಟ್ ಮಾಡುತ್ತೆ. ಈಗ ವೆಬ್ಸೈಟೇ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳುತ್ತೆ. ಆ ವ್ಯವಸ್ಥೆನೂ ಇದೆ, ಎರಡೂ ಇದೆ. ಓಕೆ. ಒಟ್ಟು ನಿಮ್ಮ ಇವಾಗ ಏನು ನಂಬರ್ ನಾನು ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀನಿ ಅದೇ ವಾಟ್ಸಪ್ ನಂಬರ್ ಆಗಿರುತ್ತಲ್ವಾ? ಹೌದು. ರೈಟ್. ನೀವು ಯಾವ ಥರ ಮಣ್ಣನ್ನು ಸೆಲೆಕ್ಟ್ ಮಾಡ್ತೀರಾ, ಕ್ವಾಲಿಟಿ ಯಾವ ಥರ ಮೇಂಟೈನ್ ಮಾಡ್ತಿದ್ದೀರಾ, ಯಾವ ಥರ ವರ್ಕು ಪ್ರೊಡಕ್ಷನ್ ಆಗುತ್ತೆ ಅನ್ನೋದೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತೋರಿಸ್ರಿ. ಖಂಡಿತ ಬನ್ನಿ.